ಸಮಗ್ರ ಕೃಷಿಯಲ್ಲಿ ಕೃಷಿ ಜೊತೆಗೆ ಹೈನುಗಾರಿಕೆ, ತೋಟಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ ಇವೆಲ್ಲ ಮಾಡ್ತಾ ಇದ್ದೀರಿ. ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡೋದಕ್ಕೆ ಕಂದಕ ಬದುಗಳು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಕೃಷಿ ಹೊಂಡ 15 ಮೀಟ್ರು ಇದೆ, 3 ಮೀಟ್ರ್ ಆಳ ಇದೆ, 4.5 ಲಕ್ಷ ನೀರು ಮಳೆ ನೀರು ಸಂಗ್ರಹಣೆ ಮಾಡ್ಕೊಂತೀರಿ. ಇದರಲ್ಲಿ ನೀರು ಮೀನು ಬಿಟ್ಟಿದ್ದೀರಿ. ಮೀನುಗಾರಿಕೆ ಉಳಿದಂಥ ನೀರು ಸೇವಂತಿಗೆಗೆ ಬಳಸ್ತೀರಿ. ಅಲ್ಲಿ ನೋಡ್ರಿ, ಇಲ್ಲಿ ರೋಸ್ಗೆ ಬಳಸ್ಕೊಂತೀರಿ, ಹಿಂದೆಗಡೆ ಅಲ್ಲಿ ಸೀಬೆ ಗಿಡಕ್ಕೆ ಬಳಸ್ಕೊಂತೀರಿ, ತೆಂಗು, ನಿಂಬೆ ಗಿಡ, ಮಾವಿನ ಮರ, ಕಿತ್ತಳೆ ಹಣ್ಣು ಮರ ಎಲ್ಲ ಇದೆ. ಸೀಬೆಯಲ್ಲಿ ಅಂತರ ಬೆಳೆ ಆಗಿ ನೆಲಗಡಲೆ ಹಾಕಿದ್ದೀರಿ. ಇದರಿಂದ ನಮ್ಗೆ ಮನೆಗಾಗಿ ಉಳಿದಿದ್ನು ನಾವು ಮಾರಾಟ ಮಾಡಿದ್ರು ಲಾಭ ಬರ್ತದೆ. ಭೂಮಿ ಫಲವತ್ತತೆನೂ ಹೆಚ್ಚುತ್ತದೆ ಇದರಿಂದ. ಇಲ್ಲಿ ಸೀಬೆ ಒಳಗೊಂದು ಸ್ವಲ್ಪ ಇನ್ನು ಜಾಗ ಇತ್ತು ನೋಡಿ, ಅಲ್ಲೆಲ್ಲ ಕಂದಕ ಬದುಗಳ ಹತ್ರನೆಲ್ಲ ಹಾಕಿದಿರಿ. 1 ಎಕರೆ ಜಾಗದಲ್ಲಿ 20ರಷ್ಟು ಕಂದಕ ಬದುಗಳು ಮಾಡ್ಕೊಂಡು ನೀರಿನ ಸಂಗ್ರಹಣೆ ಮಾಡ್ಕೊಳಕ ಈ ಥರ ಮಾಡ್ಕೊಂಡಿದ್ದೀರಿ. ಆ ಜಾಗದಲ್ಲಿ ವೇಸ್ಟ್ ಆಗಬಾರ್ದು ಅಂತೇಳಿ ಸುತ್ತೂ ಈ ಥರ ಎಲ್ಲ ನೋಡ್ರಿ, ತೊಗರಿ, ಸಾಸಿವೆ ಹಾಕಿದ್ದೀರಿ, ಬದನೆ ಗಿಡ ಹಾಕಿದ್ದೀರಿ. ಈ ತೊಗರಿಯಿಂದ ನಮ್ಮ ಮನೆಗಾಗಿ ಮಿಕ್ಕಿದ್ದು ತೊಗರಿ ಕಾಳು, ತೊಗರಿ ಬೇಳೆ ಮಾರ್ಕೊಬೋದು. ಇದರಿಂದನೂ ವರ್ಷಕ್ಕೊಂದು 5,000 ರಿಂದ 10,000 ರೂಪಾಯಿ ಆದಾಯ ಬರ್ತದೆ ನಮ್ಗೆ. ಇಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ನಮ್ಮ ಮನೆಗಾಗಷ್ಟು ತೊಗರಿ ಹಾಕ್ಕೊಂಡಿದ್ದೀರಿ. ಸುಳಿ ಈ ಥರ ಇದು ಮಾಡೋದ್ರಿಂದ ಪಕ್ಕದಲ್ಲಿರೋವೆಲ್ಲ ಜಾಸ್ತಿ ಹೊಡ್ಕೊಂಡು ಇಳುವರಿಗೆ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಕಾಯಿ ಬಿಟ್ಬಿಡ್ತು ಅಂದರೆ 1 ಕ್ವಿಂಟಲ್ ಮೇಲೆ ಆಗ್ತದೆ. 7,000 ರಿಂದ 8,000 ರೂಪಾಯಿ ಆಗ್ತದೆ 1 ಕ್ವಿಂಟಲ್ ತೊಗರಿ ಮಾರಿದ್ರೆ. ನಮ್ಮ ಮನೆ